ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲು ಇಂಥದ್ದೊಂದು ಚರ್ಚೆ ಹುಟ್ಟಲು ಕಾರಣವಾದದ್ದು ಮುಖ್ಯಮಂತ್ರಿಗಳ ಟ್ವೀಟ್. ಈಗ ಇನ್ನೊಂದು ಟ್ವೀಟ್ ಮಾಡಿದ್ದಾರೆ, ಲೇಟೆಸ್ಟ್ ಅಪ್ಡೇಟ್. ಹಿನ್ನೆಲೆಯನ್ನು ಆಮೇಲೆ ಕೊಡ್ತೀನಿ ನಾನು. ಕ್ಯಾಬಿನೆಟ್ ಅನುಮೋದನೆಗೆ ತಡೆ ಅಂತ. ಕನ್ನಡಿಗರಿಗೆ ಖಾಸಗಿ ವಲಯದ ಸಂಸ್ಥೆಗಳು, ಕೈಗಾರಿಕೆಗಳು ಹಾಗೂ ಉದ್ದಿಮೆಗಳಲ್ಲಿ ಮೀಸಲಾತಿ ಕಲ್ಪಿಸುವ ಸಂಬಂಧ ಸಂಪುಟ ಅನುಮೋದನೆ ನೀಡಲಾಗಿದ್ದ ವಿಧೇಯಕವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮತ್ತೊಮ್ಮೆ ಪರಾಮರ್ಶಿಸಿ ನಿರ್ಧರಿಸಲಾಗುವುದು. ಉದ್ಯಮಿಗಳ ವಿರೋಧ ಕಾರಣನ? ಅದು ಬಿಟ್ಟರೆ ಬೇರೆ ಏನು ಅನ್ನಿಸ್ತಾ ಇಲ್ಲ. ಇದೊಂದು ರೀತಿ ಯೂಟರ್ನೆ. ತಾತ್ಕಾಲಿಕವಾಗಿ ತಡೆ ಹಿಡಿದಿದ್ದೀವಿ, ಚರ್ಚೆ ಮಾಡಿ ನಿರ್ಧಾರ ತೆಗೆದುಕೊಳ್ತೀವಿ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಪರಾಮರ್ಶಿಸಿ ನಿರ್ಧಾರ ಅಂತ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಈ ನಿರ್ಧಾರಕ್ಕೆ ಇನ್ನೊಂದು 2 ದಿವಸ ಟೈಮ್ ಆದರೂ ತಗೊಳ್ಬಹುದಾಗಿದೆ. ಅಂದರೆ ಉದ್ಯಮ ವಲಯ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ಕಾಂಕ್ರೀಟ್ ರಿಯಾಕ್ಷನ್ ಏನು ಅನ್ನೋದನ್ನು ನೋಡ್ಕೊಂಡೇ ನಿರ್ಧಾರ ತೆಗೆದುಕೊಳ್ಳಬಹುದಾಗಿತ್ತು. ಏನಾಯಿತು, ಒಂದು ಟ್ವೀಟ್ ಸಿದ್ದರಾಮಯ್ಯನವರು ಮಾಡಿದ್ರು. ಈಗ ಹಿನ್ನೆಲೆ ಹೇಳ್ತೀನಿ. ಸಂಪುಟಕ್ಕೆ ಈ ವಿಷಯ ಬಂದಿರುವ ಸುದ್ದಿಯನ್ನು ಪೇಪರ್ಗಳಲ್ಲಿ ನೀವು ಓದಿರ್ತೀರಿ, ಸುವರ್ಣ ನ್ಯೂಸನ್ನು ತೋರಿಸಿದ್ರಿ. ಸಂಪುಟದಲ್ಲಿ ಈ ವಿಷಯ ಚರ್ಚೆಗೆ ಬಂತು. ಅದಾದ ಮೇಲೆ ಮುಖ್ಯಮಂತ್ರಿಗಳು ರಾಜ್ಯದ ಎಲ್ಲ ಖಾಸಗಿ ಕೈಗಾರಿಕೆಗಳಲ್ಲಿ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಿಗೆ 100ಕ್ಕೆ 100ರಷ್ಟು ಇದನ್ನು ಅಂಡರ್ಲೈನಲ್ಲಿ ಓದ್ಕೊಳ್ಳಿ, 100ಕ್ಕೆ 100ರಷ್ಟು ಕನ್ನಡಿಗರ ನೇಮಕಾತಿಯನ್ನು ಕಡ್ಡಾಯಗೊಳಿಸುವ ವಿಧೇಯಕಕ್ಕೆ ಸಚಿವ ಸಂಪುಟ ಸಭೆಯು ಒಪ್ಪಿಗೆ ನೀಡಿದೆ. ಕನ್ನಡಿಗರು ಕನ್ನಡದ ನೆಲದಲ್ಲಿ ಉದ್ಯೋಗ ವಂಚಿತರಾಗುವುದನ್ನು ತಪ್ಪಿಸಿ ತಾಯ್ನಾಡಿನಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂಬುದು ನಮ್ಮ ಸರ್ಕಾರದ ಆಶಯ. ನಮ್ಮದು ಕನ್ನಡ ಪರವಾದ ಸರ್ಕಾರ. ಕನ್ನಡಿಗರ ಹಿತ ಕಾಯುವುದು ನಮ್ಮ ಆದ್ಯತೆಯಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನ್ನಡಿಗರಿಗೆ ಉದ್ಯೋಗ, ಖಾಸಗಿ ವಲಯದಲ್ಲಿ ಮೀಸಲಾತಿ. 100ಕ್ಕೆ 100ರಷ್ಟು ಕನ್ನಡಿಗರ ನೇಮಕಾತಿಯನ್ನು ಕಡ್ಡಾಯಗೊಳಿಸುವ ವಿಧೇಯಕ ಅಂತ ಒಂದು ಟ್ವೀಟ್ ಮಾಡಿದ್ರು. ಸ್ವಲ್ಪ ಹೊತ್ತಿಗೆ ಆ ಟ್ವೀಟ್ ಡಿಲೀಟ್ ಮಾಡಿದ್ರು. ಅದಾದ ಮೇಲೆ ಸಂಜೆ ಮತ್ತೊಂದು ಟ್ವೀಟ್ ಮಾಡಿದ್ರು. ಮೊದಲು ಮಾಡಿದ ಟ್ವೀಟ್ನಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರಿಗೆ ಮೀಸಲಾತಿ ಇತ್ತು. ಆ ನಂತರ ರಾಜ್ಯದ ಖಾಸಗಿ ಕೈಗಾರಿಕೆಗಳು ಹಾಗೂ ಇತರೆ ಸಂಸ್ಥೆಗಳಲ್ಲಿ ಕನ್ನಡಿಗರಿಗೆ ಆಡಳಿತಾತ್ಮಕ ಹುದ್ದೆಗಳಿಗೆ 50% ಹಾಗೂ ಆಡಳಿತಾತ್ಮಕವಲ್ಲದ ಹುದ್ದೆಗಳಿಗೆ 75% ಮೀಸಲಾತಿ ನಿಗದಿಪಡಿಸುವ ವಿಧೇಯಕಕ್ಕೆ ಸೋಮವಾರ ನಡೆದ ಸಚಿವ ಸಂಪುಟ ಸಭೆಯು ಒಪ್ಪಿಗೆ ನೀಡಿದೆ. ಕನ್ನಡಿಗರು ಕನ್ನಡದ ನೆಲದಲ್ಲಿ ಉದ್ಯೋಗ ವಂಚಿತರಾಗುವುದನ್ನು ತಪ್ಪಿಸಿ ತಾಯ್ನಾಡಿನಲ್ಲಿ ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಲು ಅವಕಾಶ ಕಲ್ಪಿಸಬೇಕು ಎಂಬುದು ನಮ್ಮ ಸರ್ಕಾರದ ಆಶಯ. ನಮ್ಮದು ಕನ್ನಡ ಪರವಾದ ಸರ್ಕಾರ. ಕನ್ನಡಿಗರ ಹಿತ ಕಾಯುವುದು ನಮ್ಮ ಆದ್ಯತೆಯಾಗಿದೆ ಅಂತ ಟ್ವೀಟ್ ಮಾಡಿದ್ರು. ಇದು ಸಂಜೆಯ ಟ್ವೀಟ್. ಈಗ ಮಾಡಿ ಟ್ವೀಟ್ ಜಸ್ಟ್ ಹೇಳಿದೆ ನಿಮಗೆ. ಏನಂತ? ಕನ್ನಡಿಗರಿಗೆ ಖಾಸಗಿ ವಲಯದ ಸಂಸ್ಥೆಗಳು, ಕೈಗಾರಿಕೆಗಳು ಹಾಗೂ ಉದ್ದಿಮೆಗಳಲ್ಲಿ ಮೀಸಲಾತಿ ಕಲ್ಪಿಸುವ ಸಂಬಂಧ ಸಂಪುಟ ಅನುಮೋದನೆ ನೀಡಲಾಗಿದ್ದ ವಿಧೇಯಕವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮತ್ತೊಮ್ಮೆ ಪರಾಮರ್ಶಿಸಿ ನಿರ್ಧರಿಸಲಾಗುವುದು. ಈಗ ಮಾಡಿರುವಂಥ ಟ್ವೀಟ್. ಅಂದರೆ ಒಂದು ದಿವಸದಲ್ಲಿ 3 ರೀತಿಯ ಟ್ವೀಟ್ಗಳು ಬಂದಿದ್ದಾವೆ. ಉದ್ಯಮ ವಲಯ ಇದನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳಲಿಲ್ಲ. ಉದ್ಯಮ ಅಂದ್ರೆ ಏನ್ರಿ? ಬಂಡವಾಳ ಹಾಕ್ತಾರೆ, ಲಾಭ ಮಾಡಿಕೊಳ್ಳೋ ಉದ್ದೇಶ ಇರುತ್ತೆ. ಅವ್ರಿಗೊಂದು ಕೆಲಸ ಆಗಬೇಕು. ಈ ಕೆಲಸ ಆಗೋದಕ್ಕೆ ಇಷ್ಟು ಬಜೆಟ್ ಅಂತಿದೆ. ಈ ಬಜೆಟ್ನಲ್ಲಿ ಈ ಕೆಲಸ ಮಾಡಿಸ್ತೀವಪ್ಪ ನಾವು. ಅವ್ರ ನಿರೀಕ್ಷೆ ಏನು?
ಈ ಬಜೆಟ್ನಲ್ಲಿ ಈ ಕೆಲಸವನ್ನು ಸರಿಯಾದ ಸಮಯಕ್ಕೆ ನಮಗೆ ಸಮಾಧಾನವಾಗುವ ಗುಣಮಟ್ಟದಲ್ಲಿ ಯಾರು ಮಾಡಿಕೊಡ್ತಾರೋ ಅವ್ರ ಹತ್ರ ನಾವು ಮಾಡಿಸ್ಕೊತೀವಿ ಅಂತ ಉದ್ಯಮ ವಲಯ ಹೇಳುತ್ತೆ. ಸರ್ಕಾರ ಏನು ಹೇಳೋದಕ್ಕೆ ಬಂತು? ಇಲ್ಲ, ನೀವು ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂಥೇಳಿ ನಮ್ಮದು ಜಮೀನು ತಗೊಂಡಿದ್ದೀರಿ, ಸಬ್ಸಿಡೈಸ್ ಪ್ರೈಸ್ನಲ್ಲಿ ಜಮೀನು ಕೊಟ್ಟಿದ್ದೀವಿ ನಿಮಗೆ, ನಿಮ್ಮ ಈ ಲೈಸೆನ್ಸ್ ರಾಜನ್ನು ತೆಗೆದು ನಿಮ್ಮ ಪ್ರಾಸೆಸ್ಸನ್ನು ಕ್ಲಿಯರ್ ಮಾಡಿ ಕೊಟ್ಟಿದ್ದೀವಿ, ಸಬ್ಸಿಡೈಸ್ ಪ್ರೈಸ್ನಲ್ಲಿ ಕರೆಂಟ್ ತಗೊಂಡಿರ್ಬೋದು, ನೀವು ನೀರು ತಗೊಂಡಿರ್ಬೋದು, ನೀವು ಹಾಗಿದ್ದಾಗ ಮೊದಲು ಇಲ್ಲಿಯವ್ರಿಗೆ ಉದ್ಯೋಗ ಕೊಡಿ. ಸರ್ಕಾರದ ನಿಲುವು ಇದು. ತಿಕ್ಕಾಟದ ಕೇಂದ್ರ. ಮೊದಲಿಗೆ ಸಿ ಮತ್ತು ಡಿ ದರ್ಜೆಯ ನೌಕರಿಗಳು ಅಂದರೆ ಹೌಸ್ ಕೀಪಿಂಗ್ ಸ್ಟಾಫ್ ಇರಬಹುದು, ಪ್ಯೂನ್ಗಳಿರಬಹುದು, ಡ್ರೈವರ್ಗಳಿರಬಹುದು, ಸೆಕ್ಯೂರಿಟಿ ಗಾರ್ಡ್ಗಳಿರಬಹುದು, ಅಲ್ಲಿ 100ಕ್ಕೆ 100ರಷ್ಟು ಕನ್ನಡಿಗರೇ ಇರಬೇಕು ಅನ್ನುವ ನಿಯಮವನ್ನು ಮಾಡ್ತೀವಿ ಅಂದರು. ಆನಂತರ ಇಲ್ಲ 100ಕ್ಕೆ 75ರಷ್ಟು ಕನ್ನಡಿಗರನ್ನು ತಗೊಳ್ಳಿ, ಮ್ಯಾನೇಜಿಯರಲ್ ಪೋಸ್ಟ್ ಅಂತ ಒಂದಷ್ಟು ಬರುತ್ತೆ, ಸೂಪರ್ವೈಸರ್ಸು. ಮತ್ತೆ ಟ್ವೀಟ್ ಎಡಿಟ್ ಆಗಿದೆ ಅಂತ ಸುದ್ದಿ ಬರ್ತಾ ಇದೆ, ಓದ್ಬಿಡ್ತೀನಿ ಇದನ್ನೊಂದ್ಸಲ. ಕನ್ನಡಿಗರಿಗೆ ಖಾಸಗಿ ವಲಯದ ಸಂಸ್ಥೆಗಳು, ಕೈಗಾರಿಕೆಗಳು ಹಾಗೂ ಉದ್ಯಮಗಳಲ್ಲಿ ಮೀಸಲಾತಿ ಕಲ್ಪಿಸುವ ಸಂಬಂಧ ಜಾರಿಗೆ ತರಲು ಉದ್ದೇಶಿಸಿದ್ದ ವಿಧೇಯಕವು ಇನ್ನೂ ಸಿದ್ಧತೆಯ ಹಂತದಲ್ಲಿದೆ. ಅಯ್ಯೋ ರಾಮ, ಇನ್ನೂ ಸಿದ್ಧತೆಯ ಹಂತದಲ್ಲಿದೆ. ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಿ ಅಂತಿಮ ನಿರ್ಣಯ ಕೈಗೊಳ್ಳಲಾಗುವುದು. ಸ್ಕ್ರೀನ್ಶಾಟ್ಗಳ ಇವತ್ತಿನ ಜಗತ್ತಿನಲ್ಲಿ ಹಿಂಗೆ ಎಡಿಟನ್ನು ಮಾಡ್ತಾ ಕನ್ನಡಿಗರಿಗೆ ಖಾಸಗಿ ವಲಯದ ಸಂಸ್ಥೆಗಳು, ಕೈಗಾರಿಕೆಗಳು ಹಾಗೂ ಉದ್ಯಮಗಳಲ್ಲಿ ಮೀಸಲಾತಿ ಕಲ್ಪಿಸುವ ಸಂಬಂಧ ಸಂಪುಟ ಅನುಮೋದನೆ ನೀಡಲಾಗಿದ್ದ ವಿಧೇಯಕವನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಅಂತ ಮಾಡಿದ್ದ ಟ್ವೀಟನ್ನು ತರಲು ಉದ್ದೇಶಿಸಿದ್ದ ವಿಧೇಯಕವು ಇನ್ನೂ ಸಿದ್ಧತೆಯ ಹಂತದಲ್ಲಿದೆ ಅಂತ ಎಡಿಟ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಸಂಜೆ 7 ಗಂಟೆಗೆ ಡಿಬೇಟ್ ಮಾಡುವಾಗ ನಾನು ಕಾಂಗ್ರೆಸ್ ವಕ್ತಾರನ್ನು ಕೇಳಿದೆ, ಟ್ವೀಟ್ ಯಾಕೆ ಡಿಲೀಟ್ ಮಾಡಿದ್ರಿ ಅಂತ. ಇಲ್ಲ ಅದು ಕಮ್ಯುನಿಕೇಷನ್ ಗ್ಯಾಪ್ನಿಂದಾಗಿ ಸ್ವಲ್ಪ ಸಮಸ್ಯೆ ಆಗಿತ್ತಷ್ಟೇ ಅಂತ. ಅದಾದಮೇಲೆ ಸರಿಯಾದ ಟ್ವೀಟ್ ಮಾಡಿದ್ದಾರೆ. ಈಗ ಅದನ್ನು ತಡೆ ಹಿಡಿದಿದ್ದಾರೋ, ಸಿದ್ಧತೆಯ ಹಂತದಲ್ಲಿದೆಯೋ, ಮತ್ತೊಂದು ಟರ್ನ್ ಮೇಲೆ ಟರ್ನ್ ಆಗಿದೆ. ಸಿದ್ದರಾಮಯ್ಯನವರು ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಟೀಮನ್ನು ಬದಲಿಸಬೇಕು, ಅಥವಾ ನಿರ್ಧಾರ ಇಂಥದ್ದೇ ನಿರ್ಧಾರ ಅಂತ ಅವರು ಕ್ಲಿಯರಾಗಿ ಕಮ್ಯುನಿಕೇಟಾರು ಮಾಡಬೇಕು. ಇಲ್ಲದೆ ಹೋದರೆ ಆಭಾಸ ಆಗಿಬಿಡುತ್ತೆ. ಮುಖ್ಯಮಂತ್ರಿಗಳ ಟ್ವಿಟರ್ ಹ್ಯಾಂಡಲ್ನಿಂದ ಈ ರೀತಿ ಒಂದರ ನಂತರ ಒಂದರಂತೆ ಎಡವಟ್ಟುಗಳಾಗಬಾರ್ದು. ಕರ್ನಾಟಕ ರಾಜ್ಯ ಉದ್ಯೋಗ ಮಸೂದೆ 2024 ಅಂತ ಮಸೂದೆ, ಅದರ ಕರಡನ್ನು ಸಚಿವ ಸಂಪುಟ ಸಭೆಯಲ್ಲಿ ಇಟ್ಟರು ಅನ್ನೋದು ಮಾಹಿತಿ. ಅಲ್ಲಿ ಚರ್ಚೆ ಏನೋ ಆಯ್ತಂತೆ, ಹಿಂಗೆ ಮಾಡ್ತೀವಿ ಅಂತ. ಆ ಚರ್ಚೆಯ ಸಂದರ್ಭದಲ್ಲಿ ಒಂದಷ್ಟು ಏನು ಮಾಡಬೇಕಾಗಿದ್ರೆ ಅಂತ, ಕನ್ನಡಿಗರು ಅಂದರೆ ಯಾರು? ಕರ್ನಾಟಕದಲ್ಲಿ ಹುಟ್ಟಿದವರು, ಅಥವಾ 15-15ಕ್ಕಿಂತ ಹೆಚ್ಚು ವರ್ಷ ಕರ್ನಾಟಕದಲ್ಲಿ ಜೀವನ ಮಾಡೋದು, ಅವರಿಗೆ ಕನ್ನಡ ಓದೋದಕ್ಕೆ ಬರೆಯೋದಕ್ಕೆ ಬರಬೇಕು. ಅಕಸ್ಮಾತ್ 10ನೇ ಕ್ಲಾಸಿನ ತನಕ ಕನ್ನಡವನ್ನು ಅವರು ಓದೇ ಇಲ್ಲ ಅನ್ನೋದಾದರೆ ನೋಡಲ್ ಏಜೆನ್ಸಿ ಒಂದು ಎಕ್ಸಾಮನ್ನು ಕೊಡುತ್ತೆ ಅವರಿಗೆ, ಕನ್ನಡ ಬರುತ್ತೋ ಇಲ್ವೋ ಅಂತ ನೋಡೋದಕ್ಕೆ ಎಕ್ಸಾಮ್ ಕೊಡುತ್ತೆ. 10ನೇ ತರಗತಿಗೆ ಸಮಾನಾಂತರವಾದ ಕನ್ನಡದ ಪರೀಕ್ಷೆ, ಆ ಪರೀಕ್ಷೆಯನ್ನು ಪಾಸ್ ಮಾಡ್ಕೊಂಡು ಬರ್ಬೋದು. ಅಂಥವರನ್ನು ಕನ್ನಡಿಗರು ಅಂತ ಪರಿಗಣಿಸ್ತೀವಿ. ಅವರಿಗೆ ಸಿ ಮತ್ತು ಡಿ ದರ್ಜೆಯ ಹುದ್ದೆಗಳಲ್ಲಿ 75% ಮೀಸಲಾತಿ, ಉಳಿದ ಹುದ್ದೆಗಳಲ್ಲಿ, ಆಡಳಿತಾತ್ಮಕ ಹುದ್ದೆಗಳಲ್ಲಿ, ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ಗಳಲ್ಲಿ 50% ಮೀಸಲಾತಿ ಕೊಡೋಣ. ಕರಡಿನಲ್ಲಿ ಇತ್ತು ಅಂತ ಹೇಳಲಾದಂಥ ಮಾಹಿತಿ ಇದು. ಅಕಸ್ಮಾತ್ ಯಾವುದಾದ್ರೂ ಸಂಸ್ಥೆ ಈ ನಿಯಮವನ್ನು ಪಾಲಿಸಲಿಲ್ಲ ಅಂದರೆ ಕಂಪನಿಯ ಮ್ಯಾನೇಜರ್ಗೆ ಕನಿಷ್ಠ 10,000ದಿಂದ ಮ್ಯಾಕ್ಸಿಮಮ್ 25,000 ತನಕ ದಂಡ ಹಾಕೋದು. ಮತ್ತು ಈ ಸಮಸ್ಯೆ ಬಗೆಹರಿಸೋ ತನಕ ದಿನಕ್ಕೆ 100 ರೂಪಾಯಿದಂತೆ ದಂಡ ಹಾಕ್ತಾ ಹೋಗೋದು. ಸಮಸ್ಯೆ ಬಗೆಹರಿಸೋ ತನಕ ದಿನಕ್ಕೆ 100 ರೂಪಾಯಿಯಂತೆ ದಂಡ ಹಾಕ್ತಾ ಹೋಗೋದು. ಅಕಸ್ಮಾತ್ ಯಾವುದಾದ್ರೂ ಹುದ್ದೆ ಒಂದಷ್ಟು ಕಾಲ್ ಫಾರ್ ಇಂಥ ರಿಕ್ವೈರ್ಮೆಂಟ್ ಇದೆಯಪ್ಪ, ನಾವು ಎಲ್ಲ ರೀತಿಯಿಂದನೂ ಕರೆಸಿದ್ದೀವಿ, ಟೆಸ್ಟ್ ಮಾಡಿದ್ದೀವಿ, ಇಂಟರ್ವ್ಯೂ ಮಾಡಿದ್ದೀವಿ, ಕನ್ನಡಿಗರು ಯಾರೂ ಈ ಕೆಲಸವನ್ನು ಮಾಡುವುದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಆ ಕಂಪನಿ ಸರ್ಕಾರಕ್ಕೆ ಬರೀಬೇಕು, ನಾವೆಲ್ಲ ಮಾಡಿದ್ದೀವಿ, ಸಿಗ್ತಾ ಇಲ್ಲ ನಮಗೆ. ಆವಾಗ ಸರ್ಕಾರ ಆ ಕೇಸ್ಗೆ ಮೀಸಲಾತಿಯ ಪ್ರಮಾಣವನ್ನು ಕಡಿಮೆ ಮಾಡುತ್ತೆ. 75% ಅಂದಿದ್ವಲ್ಲ, ಆಯ್ತು ಸರಿ ಹಂಗಿದ್ರೆ 50% ತಗೊಳ್ಳಿ, ಆಯಿತು ಸರಿ ಹಂಗಿದ್ರೆ 25% ತಗೊಳ್ಳಿ. ಈ ರೀತಿಯಾಗಿ ಮೀಸಲಾತಿಯ ಪ್ರಮಾಣವನ್ನು ಕಡಿಮೆ ಮಾಡಿ ಕೊಡಬೇಕು
ಈ ಥರದ್ದು ನಿಯಮ ಹಿಂಗಿದೆ. ಸರ್ಕಾರ ಒಂದು ಸಲ ಇಟ್ ಶುಡ್ ಮೇಕಪ್ ಇಟ್ಸ್ ಮೈಂಡ್, ಹಿಂಗೆ ತರ್ತೀವಿ ತರೋದಿಲ್ಲ, ಅಥವಾ ಹಿಂಗೆ ತರುವ ಆಲೋಚನೆ ಇದೆ, ಇಲ್ಲಿದೆ ಕರಡು, ಇದು ಸರಿಗಿದೆಯಾ, ಇದರಲ್ಲಿ ಏನಾದ್ರು ಬದಲಾವಣೆ ಆಗುತ್ತಾ, ಲೀವ್ ಇಟ್ ಫಾರ್ ಪಬ್ಲಿಕ್ ಡಿಬೇಟ್, ಚರ್ಚೆಗೆ ಬಿಡಿ. ಸ್ಟೇಕ್ ಹೋಲ್ಡರ್ಸ್ ಇರ್ತಾರಲ್ಲ, ಉದ್ಯೋಗ ಆಕಾಂಕ್ಷಿಗಳಿರ್ತಾರೆ, ಉದ್ಯೋಗದಾತರಿರ್ತಾರೆ, ಮಧ್ಯದಲ್ಲಿ ಸರ್ಕಾರ ಇದೆ, ಸಂಘಟನೆಗಳಿದ್ದಾವೆ, ಎಲ್ಲರದ್ದು ಅಭಿಪ್ರಾಯ ತಗೊಂಡ ನಂತರ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ಬೋದಪ್ಪ. ಅದು ಬಿಟ್ಟು ಒಂದೊಂದು ದಿವಸಕ್ಕೆ 3 ಸಲ ಟ್ವೀಟ್ ಚೇಂಜ್ ಮಾಡ್ಕೊಂಡು ಉದ್ಯಮ ವಲಯ ಹೆಂಗೆ ಪ್ರತಿಕ್ರಿಯೆ ಕೊಡ್ತು? ಕಿರಣ್ ಮಜುಮ್ದಾರ್ ಶಾ, ಬಯೋಕಾನ್ ಮುಖ್ಯಸ್ಥೆ ಹೇಳಿಕೆ: ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕೌಶಲ್ಯಯುತ ನೌಕರರು ಬೇಕಾಗುತ್ತಾರೆ. ಟೆಕ್ನಾಲಜಿ ಫೀಲ್ಡು ಯಾರು ಬೇಕಂದ್ರೆ ಸ್ಕಿಲ್ಡ್ ಲೇಬರ್ಸ್ ಬೇಕು, ಸ್ಕಿಲ್ಡ್ ಎಂಪ್ಲಾಯೀಸ್ ಬೇಕು. ಸ್ಥಳೀಯರಿಗೆ ಕೆಲಸ ಕೊಡಬೇಕು ಎಂಬ ನಿಯಮದಿಂದ ತೊಂದರೆಯಾಗತ್ತೆ. ಕೌಶಲ್ಯಯುತ ನೌಕರರ ನೇಮಕಾತಿಗಳಿಗೆ ಕಂಪನಿಗಳಿಗೆ ವಿನಾಯಿತಿ ಕೊಡಬೇಕು. ವಿನಾಯಿತಿ ನಮಗೆ ಫ್ರೀ ಹ್ಯಾಂಡ್ ಕೊಡಿ ಅಂತ, ಫ್ರೀ ಹ್ಯಾಂಡ್ ಕೊಡಿ ನಮಗೆ. ಇವ್ರು ಹೇಳೋದೇನು, ಸ್ಕಿಲ್ ಎಲ್ಲಿದೆಯೋ ಅಲ್ಲಿ ನಾವು ರಿಕ್ರೂಟ್, ಯಾರ ಹತ್ರ ಸ್ಕಿಲ್ ಇದೆಯೋ ಅವ್ರಿಗೆ ಕೆಲಸ ಕೊಡ್ತೀವಿ ನಾವು. IT ಜಾಬ್ಗಳಿಗೆ, ತಂತ್ರಜ್ಞಾನದ ಟೆಕ್ನಾಲಜಿ ಕೆಲಸಗಳಿಗೆ ಸ್ಕಿಲ್ ಇರೋರು ಬೇಕು, ನಮಗೆ ಫ್ರೀ ಹ್ಯಾಂಡ್ ಕೊಡಿ ಅಂತ ಮೋಹನ್ ದಾಸ್ ಪೈ ಉದ್ಯಮಿ ಹೇಳ್ತಾರೆ. ಕನ್ನಡಿಗರಿಗೆ ಮಾತ್ರ ಉದ್ಯೋಗ ಮೀಸಲು ಅತ್ಯಂತ ಕ್ರೂರವಾದ ಕಾನೂನು. 15 ವರ್ಷ ಕರ್ನಾಟಕದಲ್ಲಿದ್ದು ಕನ್ನಡ ಬರುವವರಿಗೆ ಮಾತ್ರ ಅವಕಾಶ ಹೇಗೆ ಸಾಧ್ಯ? 20 ವರ್ಷ ಕರ್ನಾಟಕದಲ್ಲಿದ್ದು ಕನ್ನಡ ಬರದೇ ಇದ್ದವರು ಪರೀಕ್ಷೆ ಬರೆಯಬೇಕು. ಖಾಸಗಿ ಕಂಪನಿಗಳಲ್ಲಿ ಸರ್ಕಾರಿ ಅಧಿಕಾರಿ ನೇಮಕಾತಿ ನಿರ್ಣಯ ಮಾಡಬೇಕಾ? ಈ ನಿಯಮವನ್ನು ಸರ್ಕಾರ ವಾಪಸ್ ಪಡಿಬೇಕು. ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ತಾರತಮ್ಯ ಮಾಡುವ ಕಾನೂನಿದು. ಸರ್ಕಾರ ಈ ನಿಯಮ ಜಾರಿಗೆ ತರಲು ಮುಂದಾಗಿರುವುದನ್ನು ನಂಬಲು ಸಾಧ್ಯವಿಲ್ಲ ಅಂತ ಮೋಹನ್ ದಾಸ್ ಪೈ ಹೇಳಿದರು. ಆ್ಯಕ್ಚುಲಿ 1980ರ ದಶಕದಲ್ಲಿ ಮಹಿಷಿ ವರದಿ ತುಂಬ ಚರ್ಚೆ, ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅಂತ. ಇನ್ನೂ ತನಕ ಯಾರೂ ಎತ್ತಿ ನೋಡಿಲ್ಲ ಅದರಲ್ಲಿ ಏನಿದೆ ಅಂತ. ಮಾಹಿತಿ ಏನು ಅಂದರೆ 80% ಉದ್ಯೋಗಗಳನ್ನು ಕನ್ನಡಿಗರಿಗೆ ಕೊಡಬೇಕು. ಬ್ಯಾಂಕ್ ಗುಮಾಸ್ತರ ಹುದ್ದೆ ಆಯ್ಕೆ ಸಂದರ್ಭದಲ್ಲಿ ಕನ್ನಡ ಭಾಷೆ ಕಡ್ಡಾಯ ಮಾಡಬೇಕು. ಸರ್ಕಾರಿ ವಲಯದ ಉದ್ಯಮಿಗಳಿಗೂ ಕನ್ನಡಿಗರನ್ನೇ ಆರಿಸಬೇಕು, ಇತ್ಯಾದಿ ಇತ್ಯಾದಿ ಸರೋಜಿನಿ ಮಹಿಷಿ ಅವರು ವರದಿ ಇತ್ತು. ಆವಾಗ ಮಹಿಷಿ ವರದಿ ಜಾರಿಗೆ ಬರಬೇಕು, ಮಹಿಷಿ ವರದಿ ಜಾರಿಗೆ ಬರಬೇಕು ಅಂತ ಚರ್ಚೆ ಆಗ್ತಾ ಇರುತ್ತೆ. ಬಟ್ 1970ರ ಕಾಲಘಟ್ಟ ಏನು, ಈಗಿನ ಕಾಲಘಟ್ಟ ಏನು? 1990, 91, 92ರಲ್ಲಿ ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್ಗೆ ತೆರೆದುಕೊಂಡ್ವಿ ನಾವು. ಅದು ಒಂದು ವೇಳೆ ಆಗಿರದೇ ಹೋಗಿದ್ರೆ ಈಗಿನ ಈ IT ಬೂಮು, ಆಟೋಮೊಬೈಲ್ ಬೂಮು ಯಾವುದನ್ನು ನೋಡೋದಕ್ಕಾಗ್ತಿರಲಿಲ್ಲ. ಸರೋಜಿನಿ ಮಹಿಷಿ ಅವರು ವರದಿ ಕೊಟ್ಟ ಸಂದರ್ಭದಲ್ಲಿ ಸರ್ಕಾರ ಅತಿ ದೊಡ್ಡ ಉದ್ಯೋಗದಾತ ಆಗಿತ್ತು. ಅತಿ ದೊಡ್ಡ ಉದ್ಯೋಗದಾತ ಸರ್ಕಾರನೇ ಆಗಿತ್ತು. ಈಗ ಇಲ್ಲ. ಎಲ್ಲಿ ಸರ್ಕಾರದಲ್ಲಿ ರಿಕ್ರೂಟ್ಮೆಂಟ್ ಅವರು ಎಲ್ಲಾಗ್ತಾವ್ರಿ? ರಿಕ್ರೂಟ್ಮೆಂಟ್ ಎಲ್ಲಾಗ್ತವೆ? ದೊಡ್ಡ ದೊಡ್ಡ ಇಲಾಖೆಗಳು, ಶಿಕ್ಷಣ ಇಲಾಖೆ, ಏನು ವೈದ್ಯಕೀಯ ಇಲಾಖೆ ನಡೀತಾ ಇರೋದೇ ಗುತ್ತಿಗೆ ಆಧಾರದ ನೌಕರರ ಮೇಲೆ. ಎಲ್ಲಿ ಸರ್ಕಾರ ರಿಕ್ರೂಟ್ಮೆಂಟ್ ಮಾಡಿಕೊಳ್ತಾ ಇದೆ? ಸರ್ಕಾರ ಜಾಬ್ ಕೊಡಬೇಕು, ಜೀವನೋಪಾಯವನ್ನು ಸರ್ಕಾರ ಕಲ್ಪಿಸಬೇಕು, ಸರ್ಕಾರಕ್ಕೆ ಮಾಡೋದಕ್ಕಾಗ್ತಾ ಇಲ್ಲ. ಖಾಸಗಿ ಕಂಪನಿಗಳವ್ರು ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಇರೋದು. ವಾಟ್ ಈಸ್ ದ ಬೆಟರ್ ಆಲ್ಟರ್ನೇಟಿವ್? ಸ್ಕಿಲ್ ಕೊಡಿ, ಕೌಶಲ್ಯ ಕೊಡಿ. ಒಬ್ಬ ಉದ್ಯಮಿ ತನ್ನ ಕಾರ್ಖಾನೆ ಅಂತ ಅನ್ಕೊಳ್ಳಿ, ತನ್ನ ಕಂಪನಿ ಅನ್ಕೊಳ್ಳಿ, ಆಗಬೇಕಾಗಿರುವ ಕೆಲಸಕ್ಕೆ ಸ್ಕಿಲ್ಡ್ ನೌಕರರನ್ನು ಹುಡುಕ್ತಾ ಇರ್ತಾನೆ. ಈ ಕೆಲಸವನ್ನು ಮಾಡಿಕೊಡುವಷ್ಟು ಕೌಶಲ್ಯ ಯಾರಿಗಿದೆ? ಆ ಕೌಶಲ್ಯ ಕನ್ನಡಿಗರಿಗೆ, ಕನ್ನಡಿಗರಿಗೆ ಸಿಗುತ್ತೆ. ಕೌಶಲ್ಯವಂತರಾಗಬೇಕಲ್ಲ. ಹೋಗಿ ಒಂದ್ಸಲ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಷ್ಟು ಜನ ಸ್ಟಾಫ್ ಇದ್ದಾರೆ, ಏನು ಸ್ಕಿಲ್ ಕಲಿಸಲಾಗ್ತಾ ಇದೆ ಮಕ್ಕಳಿಗೆ ಅಂತ ತಿಳ್ಕೊಂಡು ಬನ್ನಿ. ಜರ್ನಲಿಸಮ್ ಕಾಲೇಜುಗಳಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನನಗಿದೆ. ಏನು ಕಲಿಸಲಾಗುತ್ತಲ್ಲಿ, ಅಲ್ಲಿಂದ ಪಾಸ್ಔಟ್ ಆದವ್ರ ಹತ್ರ ಏನು ಸ್ಕಿಲ್ ಇರುತ್ತೆ, ಏನು ಇರೋದಿಲ್ಲ, ಯಾವುದರ ಕೊರತೆ ಇದೆ ಅದರದ್ದು ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ನನಗಿದೆ. ಹೋಗಿ ಹಂಗೆ ITIಗೆ ಹೋಗಿ, ಡಿಪ್ಲೊಮಾ ಕಾಲೇಜ್ಗಳಿಗೆ, ಪಾಲಿಟೆಕ್ನಿಕ್ ಕಾಲೇಜ್ಗಳಿಗೆ ಹೋಗಿ, ಎಂಜಿನಿಯರಿಂಗ್ ಕಾಲೇಜ್ಗಳಿಗೆ ಹೋಗಿ. ಕೊಡಬೇಕಾಗಿರೋದು ಸ್ಕಿಲ್ಲು. ಒಬ್ಬ ವ್ಯಕ್ತಿ ಇವನು ಕನ್ನಡಿಗ ಅನ್ನುವ ಕಾರಣಕ್ಕಾಗಿ ಆತನಿಗೆ ಜಾಬ್ ನಿರಾಕರಿಸಲ್ಪಟ್ಟರೆ
ಬೀದಿಗಿಳಿದು ಹೋರಾಟ ಮಾಡಬೇಕಾದಂಥ ವಿಷಯ ಅದು. ಬೀದಿಗಿಳಿದು ಹೋರಾಟ ಮಾಡಬೇಕಾದಂಥ ವಿಷಯ. ಇವನು ಕನ್ನಡಿಗ, ಇವನಿಗೆ ನಾವು ಜಾಬ್ ಕೊಡೋದಿಲ್ಲ ಅಂತ ಯಾರು ಹೇಳಿದ್ರೆ ಏಕ್ ಮಾರ್ದೋ ತುಕಡ, ಹಂಗಾಗ್ಬೇಕದು. ಆದರೆ ಇವನ ಹತ್ರ ಸ್ಕಿಲ್ ಇಲ್ಲ, ಆದ್ದರಿಂದ ನಾನು ಇವನಿಗೆ ಜಾಬ್ ಕೊಡೋದಿಲ್ಲ ಅಂದಾಗ ಇಂತಿಂಥ ಕಾರಣಕ್ಕಾಗಿ ಇವನಿಗೆ ಜಾಬ್ ಕೊಡಲೇಬೇಕು ಅಂತ ಹೇಳಿದ್ರೆ ಆ ಕಂಪನಿಗಳು ಆಯ್ತು ಹಂಗಿದ್ರೆ ಬೇರೆ ಎಲ್ಲರೂ ನಾವು ವ್ಯವಹಾರ ಮಾಡ್ಕೋತೀವಿ, ಬೇರೆ ಎಲ್ಲರೂ ವ್ಯಾಪಾರ ಮಾಡ್ಕೋತೀವಿ ಅಂತಾರೆ. ಸಹಜ. ವಿನ್ ವಿನ್ ಸಿಚುವೇಶನ್ ಕ್ರಿಯೇಟ್ ಮಾಡೋದು ಅಂದ್ರೇನು? ಆಗಬೇಕಾಗಿರೋದು ಅದು. ಕೌಶಲ್ಯಾಭಿವೃದ್ಧಿಗೆ ಏನೇನು ಮಾಡಬೇಕು ಎಲ್ಲವನ್ನೂ ಮಾಡಿದ ನಂತರ ಯಾಕೆ ಇವ್ರಿಗೆ ಜಾಬ್ ಸಿಗ್ತಿಲ್ಲ ಅನ್ನೋ ಪ್ರಶ್ನೆ ಬಂದು ಕನ್ನಡಿಗರಾಗಿರೋದಕ್ಕೆ ಇವ್ರಿಗೆ ಜಾಬ್ ಸಿಗ್ತಾ ಇಲ್ಲವಾ ಅಂದರೆ ಸರ್ಕಾರ ಏನು ಜನ ಚಾಟಿ ಇಟ್ಕೊಂಡು ನಿಂತ್ಕೋಬೇಕು, ಜನ ಚಾಟಿ ಇಟ್ಕೊಂಡು ನಿಂತ್ಕೋಬೇಕು. ಅದು ಬಿಟ್ಟಿದ್ದು ಎಲ್ಲಿಂದ ಎಲ್ಲಿಗೋ ಹೋಗುತ್ತೆ ವಿಷಯ. ಬಿ ಜೆ ಪಿಯವ್ರು ಏನು ಹೇಳ್ತಾರೆ, ವಾಲ್ಮೀಕಿ ಹಗರಣ, ಮೂಢ ಹಗರಣ ಜೋರು ಚರ್ಚೆ ಆಗ್ತಾ ಇತ್ತಲ್ಲ, ಅದನ್ನು ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ಸರ್ಕಾರ ಇದನ್ನು ತೆಗೆದುಕೊಂಡು ಬರ್ತಾ ಇದೆ ಅಂತ. ಅಟೆನ್ಷನ್ ಡೈವರ್ಟ್ ಮಾಡೋದಕ್ಕೆ ತೆಗೆದುಕೊಂಡು ಬರ್ತಾ ಇದೆ. ಸಿದ್ದರಾಮಯ್ಯನವರು ಬಿ ಜೆ ಪಿಯವ್ರ ಮೇಲೆ ಯಾವಾಗಲೂ ಆರೋಪ ಮಾಡ್ತಾರೆ, ಬರೀ ಭಾವನಾತ್ಮಕ ವಿಷಯಗಳನ್ನು ಇಟ್ಕೊಂಡ್ಬರ್ತಾರೆ, ಬರೀ ಭಾವನಾತ್ಮಕ ವಿಷಯಗಳನ್ನು ಇಟ್ಕೊಂಡ್ಬರ್ತಾರೆ. ಒಂದು ಸಲ ರಾಮ ಮಂದಿರ ಅಂತಾರೆ, ಒಂದು ಸಲ ಲವ್ ಜಿಹಾದ್ ಅಂತಾರೆ, ಬರೀ ಇಂಥವೇ ವಿಷಯ ಇರ್ತವೆ ಇವರಿಗೆ ಅಂತ. ಕರ್ನಾಟಕಕ್ಕೆ ಪ್ರತ್ಯೇಕ ಬಾವುಟ, ಲಿಂಗಾಯತ ಪ್ರತ್ಯೇಕ ಧರ್ಮ, ನಮ್ಮ ತೆರಿಗೆ ನಮ್ಮ ಹಕ್ಕು. ಈಗ ಇದು ಏನು ಯಾವ್ದು ಲಾಜಿಕಲ್ ಎಂಡಿಗೆ ಹೋಯ್ತು ಹೇಳಿ? ಯಾವ್ದು ಲಾಜಿಕಲ್ ಎಂಡಿಗೆ ಹೋಯ್ತು? ಏನೋ ಒಂದು ದೃಢ ಸಂಕಲ್ಪ, ದೃಢ ನಿರ್ಧಾರ ಆಗಿ ಜಾರಿಗೆ ಬಂದಿದೆ ಅನ್ನುವಂಥದ್ದು ಯಾವುದು? ನನ್ನ ತೆರಿಗೆ ನನ್ನ ಹಕ್ಕು ಲೋಕಸಭಾ ಚುನಾವಣೆಗಿಂತ ಮುಂಚೆ ಮುಗಿತೀಗದು. ಕರ್ನಾಟಕಕ್ಕೆ ಪ್ರತ್ಯೇಕ ಬಾವುಟ ಇನ್ನೊಂದಕ್ಕಿಂತ ಮುಂಚೆ. ಲಿಂಗಾಯತ ಪ್ರತ್ಯೇಕ ಧರ್ಮ ಅಲ್ಲೇ ಶುರುವಾಗಿ ಅಲ್ಲೇ ಮುಗೀತು. ಈಗ ಇದು ಬರುತ್ತಾ ಇದು ಲಾಜಿಕಲ್ ಎಂಡಿಗೆ. ಒಂದು ಕರಡನ್ನು ಸಿದ್ಧ ಮಾಡಿ ವಿಧಾನಸಭೆಯಲ್ಲಿ ಇಡ್ತಾರ, ವಿಧಾನ ಪರಿಷತ್ನಲ್ಲಿ ಇಡ್ತಾರ, ಇಷ್ಟು ಕೊಡಲೇಬೇಕ್ರಿ ಮೀಸಲಾತಿ. ಅದು ಯಾವ ಕಂಪನಿ ಕರ್ನಾಟಕದ ನೆಲ ಜಲ ಬಳಸಿಕೊಂಡು ಇಲ್ಲಿ ವ್ಯವಹಾರ ಮಾಡುವಂಥವ್ರು ಅದು ಹೆಂಗೆ ಕನ್ನಡಿಗರಿಗೆ 75% ಜಾಬ್ ಕೊಡೋದಿಲ್ಲ ನಾವು ನೋಡೇ ಬಿಡ್ತೀವಿ ನಿಂತ್ಕೋತಾರ. ಬರ್ತಾ ಇದಾದ್ರೂ ಲಾಜಿಕಲ್ ಎಂಡಿಗೆ. ಕಾರ್ಮಿಕ ಇಲಾಖೆಯ ಕಡೆಯಿಂದ, ಸಂತೋಷ್ ಲಾಡ್ ಅವರ ಇಲಾಖೆಯ ಕಡೆಯಿಂದ ಪ್ರಪೋಸ್ ಆಗಿರುವಂಥ ಮಸೂದೆ ಇದು. ಕೇಳಿಸ್ಕೊಳ್ಳಿ, ಅವರು ಮಾತಾಡಿದ್ದಾರೆ, ಎಂ ಬಿ ಪಾಟೀಲ್ರು ಮಾತಾಡಿದ್ದಾರೆ, ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ. ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ, ನಾನ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ 70% ಸಿಗಬೇಕು, ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ 50% ಸಿಗಬೇಕಂತ. ನಾನು ಭಾಳ ಟ್ರಾವೆಲ್ ಕೂಡ ಮಾಡಿದ್ದೀನಿ. ಇಟ್ಸ್ ನಾಟ್ ದಟ್ ನಾನು ಯಾವುದೋ ಸುಮ್ಮನೆ ಆಕಸ್ಮಿಕವಾಗಿ ತಂದಿರತಕ್ಕಂಥ ಬಿಲ್ಲಲ್ಲ. ನಾನು ಇಂಡಸ್ಟ್ರಿ ಹೆಸರುಗಳು ಹೇಳೋಕ್ಕೆ ಬರೋದಿಲ್ಲ. ಈ ಕಾಂಟ್ರಾಕ್ಟ್ ಲೈಸೆನ್ಸ್ಗಳನ್ನ ತಂದುಬಿಟ್ಟು ಯಾರು ರೆಗ್ಯುಲರ್ ಎಂಪ್ಲಾಯೀಸ್ ಇರ್ತಾರೆ ಅದನ್ನು ಯೂಸ್ ಮಾಡಿರ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಜೊತೆಗೆ ನಾನ್ ಮ್ಯಾನೇಜ್ಮೆಂಟ್ ಲೆವೆಲಲ್ಲಿ ಬೇರೆ ಸ್ಟೇಟ್ಲಿಂದ ತಂದು ಜನರು ಕೆಲಸ ಮಾಡಿಸಿರ್ತಕ್ಕಂಥ ನೋಡ್ತಾ ಇದ್ದೀನಿ. ಸೊ ಎಲ್ಲೋ ಒಂದು ಜಾಗದಲ್ಲಿ ಕರ್ನಾಟಕದಲ್ಲಿ ಅದಾದಂಥ ನಮಗಾದಂಥ ಒಂದು ಇತಿಹಾಸ ಇದೆ. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ಎಜುಕೇಷನ್ ಸಿಸ್ಟಮ್ ಇರ್ಬೋದು, ನಮ್ಮಲ್ಲಿರ್ತಕ್ಕಂಥ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು, ITI ಇರ್ಬೋದು, ಡಿಪ್ಲೊಮಾ ಇರ್ಬೋದು, ಭಾಳಷ್ಟು ಟ್ಯಾಲೆಂಟ್ ಇಲ್ಲಿದೆ. ಸೊ ಅವರು ಯಾವುದಕ್ಕೂ ಬಂದರೆ ಇಲ್ಲಿ ಟ್ಯಾಲೆಂಟ್ ಇಲ್ಲ ಅಂತಕ್ಕಂಥದ್ದು ಮಾತನ್ನ ಹೇಳ್ತಾರೆ. ಹಂಗಂಗೆ ಇಷ್ಟು ದುಡ್ಡು ಇಲ್ಲಿ ಬರೋಕ್ಕೆ ಸಾಧ್ಯನೇ ಇಲ್ಲ. FDI ಇಲ್ಲಿ ಯಾಕೆ ಬರ್ತದೆ? ಕ್ಯಾಬಿನೆಟ್ನಲ್ಲಿ ಏನು ಕನ್ನಡಿಗರಿಗೆ ಉದ್ಯೋಗಾವಕಾಶಗಳನ್ನ ನಾವು ಎಲ್ಲ ಖಾಸಗಿ ಕಂಪ್ನಿಗಳಲ್ಲಿ ಕೊಡಬೇಕು ಅಂಥೇಳಿ ಏನು ಕ್ಯಾಬಿನೆಟ್ನಲ್ಲಿ ನಿರ್ಣಯ ಆಗಿದೆ. ನಾವು ಮುಖ್ಯಮಂತ್ರಿಗಳು ಇದನ್ನೆಲ್ಲರೂ ಕೂಡ ಸರಿಪಡಿಸ್ತಾರೆ. ಮುಖ್ಯಮಂತ್ರಿಗಳಿಗೆ ನಾವೆಲ್ಲ ಬ್ರೀಫ್ ಮಾಡ್ತೀವಿ. ಅದನ್ನು ಈ ಒಂದು ಏನು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅದನ್ನು ಅಂತ್ಯ ಹಾಡ್ತೀವಿ. ದೇರ್ ಇಸ್ ನೋ ಕ್ವಶನ್ ಆಫ್ ದಿಸ್. ಎಲ್ಲರೂ ಕೂಡ ಒಂದು ಕನ್ನಡಿಗರಿಗೇ ಉದ್ಯೋಗ ಕೊಡಬೇಕು ಅಂತ ಒಂದು ಕಾಯ್ದೆಯನ್ನು ತರ್ತಾ ಇದ್ದಾರೆ. ಇದು ನಿರುದ್ಯೋಗ ಸಮಸ್ಯೆ ಕರ್ನಾಟಕದಲ್ಲೂ ಕೂಡ ಜಾಸ್ತಿ ಆಗಿದೆ, ದೇಶದಲ್ಲೂ ಕೂಡ ಅದೇ ರೀತಿ ಜಾಸ್ತಿ ಆಗ್ತಾ ಇದೆ. ಅದರಿಂದ ಬೇರೆ ರಾಜ್ಯದಿಂದ ಬಂದಂಥವರು ಅವ್ರಿಗೇನು ತೊಂದರೆನೂ ಆಗಲ್ಲ. ಕನಿಷ್ಠ ಒಂದು 4-5 ವರ್ಷ ಇಲ್ಲಿ ಬಂದು ಉಳಿದ್ರೆ ಅವರು ಕೂಡ ಕನ್ನಡಿಗರೇ. ಅವರೆಲ್ಲ ಉದ್ಯೋಗಗಳು ಕೊಟ್ಟಿದ್ರೆ ಈ ಕಾಯ್ದೆ ಪ್ರಶ್ನೆನೇ ಬರ್ತಿರಲಿಲ್ಲ. ಅದು ಮಾತಾಡಿದಷ್ಟು ಸಿಂಪಲ್ಲು ಇಲ್ಲ ವಿಷಯ. ಮೊನ್ನೆ ನಾನು ಇಲ್ಲಿ ತುಮಕೂರು ಹತ್ರ ಒಂದು ಫುಡ್ ಪಾರ್ಕ್ ಆಗಿದೆ. ಅದು ಅಲ್ಲಿ ಯಾರೋ ಉದ್ಯೋಗದಾತರೆ ಅಂತ ಅಂದ್ಕೊಳ್ಳಿ. ಎಷ್ಟು ಜನ ಲೋಕಲ್ಸಿಗೆ ಕೆಲಸ ಇದೆ, ಎಷ್ಟು ಜನ ಹೊರಗಿನವ್ರಿಗೆ ಕೆಲಸ ಇದೆ ಅಂದರೆ ಜಾಸ್ತಿ ಕೆಲಸ ಸಿಕ್ಕಿರೋದೇ ಹೊರಗಿನವರಲ್ಲಿ. UP ಬಿಹಾರಿಂದ ಬಂದಿದ್ದಾರೆ ಕಾರ್ಮಿಕರು. ಯಾಕೆ ಸ್ಥಳೀಯರಿಗೆ ಕೆಲಸ ಕೊಡೋದಿಲ್ಲ ಅಂದರೆ ಅವ್ರದ್ದು ಆರೋಪಗಳೇ ಬೇರೆ. UP ಬಿಹಾರದವರಾದರೆ ಒಂದು ಸಲ ಬಂದರೆ 6 ತಿಂಗಳು ಇಲ್ಲೇ ಉಳ್ಕೊಂಬಿಡ್ತಾರೆ ಸರ್.
ಆಮೇಲೆ 1 ತಿಂಗಳು ರಜಾಕ್ಕೆ ಊರಿಗೆ ಹೋಗಿ ಬರ್ತಾರೆ, ಮತ್ತು 6 ತಿಂಗಳು ಎಲ್ಲೂ ಅಲ್ಲಾಡಲ್ಲ ಅವರು. ಬಟ್ ಸ್ಥಳೀಯರು ಹಂಗಲ್ಲ, ಇವರಿಗೆ ತುಂಬ ರಜೆಗಳು, ಕಿರಿಕಿರಿಗಳು, ಕಾಟಗಳು ಅಂತ. ಅದರ ಅರ್ಥ ಏನು? ಯು ಪಿ ಬಿಹಾರದವ್ರು ಎಕ್ಸ್ಪ್ಲಾಯ್ಟ್ ಆಗ್ತಿದ್ದಾರೆ ಅಂತ, ದೇ ಆರ್ ಬೀಯಿಂಗ್ ಎಕ್ಸ್ಪ್ಲಾಯ್ಟೆಡ್ ಅಂತ ಅರ್ಥ. ಅದು ಆ ಎಕ್ಸ್ಪ್ಲಾಯ್ಟೇಷನ್ ನಿಲ್ಲಿಸಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲೆ ಇರುತ್ತೆ. ಕಾರ್ಮಿಕನ ಹಕ್ಕುಗಳಿದಾವಲ್ಲ, ಆತ ಯು ಪಿ ಬಿಹಾರದವನ ಕರ್ನಾಟಕದವನ, ಅವನಿಗೆ ಅವನ ಹಕ್ಕುಗಳು ಸಿಗಬೇಕು. ಅದರ ಅರ್ಥ ಕಾರ್ಮಿಕರ ಮನಮಾನಿ ನಡೆಯುತ್ತೆ ಒಂದು ಸಂಸ್ಥೆಯಲ್ಲಿ ಅಂತ ಆಗಬಾರ್ದು, ಕಾರ್ಮಿಕರ ಮನಮಾನಿ ನಡೆಯುತ್ತೆ ಅಂತ ಆಗಬಾರ್ದು. ನಾನು ಉದ್ಯಮಗಳ ಉದಾಹರಣೆ ಕೊಟ್ಟು ಹೇಳಬಲ್ಲೆ. ಏನು ಫೆಸಿಲಿಟಿ ಕೊಟ್ಟರು, ಏನು ಸಂಬಳ ಕೊಟ್ಟರು, ಬಟ್ ವಾರಕ್ಕೊಂದು ದಿವಸ ಸ್ಟ್ರೈಕ್ ಆಗ್ಬಿಡುತ್ತಲ್ಲಿ, ನಡೆಯೋದಿಲ್ಲ ಉದ್ಯಮ. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು, ಅನೇಕ ಸಂಸ್ಥೆಗಳ ಬೀದಿಗೆ ಬರೋದಕ್ಕೆ ಕಾರಣ ಆಗಿದ್ದದು. ಎರಡರ ಮಧ್ಯದಲ್ಲಿ ಒಂದು ಬ್ಯಾಲೆನ್ಸ್ ಇರಬೇಕು. ಆ ಬ್ಯಾಲೆನ್ಸು ಸರ್ಕಾರದ ಜವಾಬ್ದಾರಿ. ಸರ್ಕಾರ ಉದ್ಯಮಗಳ ಪರವಾಗಿ ಪೂರ್ತಿಯಾಗಿ ನಿಂತ್ಕೊಂಡ್ಬಿಟ್ರೆ ಕಾರ್ಮಿಕರ ಹಕ್ಕುಗಳ ದಮನ ಆಗುತ್ತೆ. ಕಾರ್ಮಿಕರ ಹಕ್ಕುಗಳ ಪರವಾಗಿ ಪೂರ್ತಿ ನಿಂತ್ಕೊಂಡ್ಬಿಟ್ರೆ ಕೇರಳ ಆದಂಗೆ ಆಗುತ್ತೆ. ಅಲ್ಲಿ ಗ್ರ್ಯಾಜುಯೇಷನ್ ಮಾಡು, ಹೊರಗಡೆ ಹೋಗು ದುಡಿಯೋಕ್ಕೆ ಅಂತ, ಹಂಗಾಗ್ಬಿಡುತ್ತೆ. ಎರಡರ ಮಧ್ಯದ್ದು ಒಂದು ಬ್ಯಾಲೆನ್ಸ್ ಬೇಕು. ಕಾರ್ಮಿಕರ ಎಕ್ಸ್ಪ್ಲಾಯ್ಟೇಷನ್ ಆಗದೆ ಇರೋಂಗೆ ನೋಡಿಕೊಳ್ಳಬೇಕು. ಅದರ ಜೊತೆಗೆ ನಿಮಗೆ ಕೆಲಸಕ್ಕೆ ಯಾವ ಸ್ಕಿಲ್ ಬೇಕು ಹೇಳಿ ನಾವು ನಮ್ಮ ಕಾಲೇಜುಗಳಲ್ಲಿ ತಯಾರು ಮಾಡಿ ಕೊಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಇರಬೇಕು. ಸ್ಕಿಲ್ಡ್ ಲೇಬರ್ಗಳನ್ನು ತಯಾರು ಮಾಡಬೇಕು. ಆವಾಗ ಈ ಕೆಲಸ ಕನ್ನಡಿಗರಷ್ಟು ಅದ್ಭುತವಾಗಿ ಯಾರೂ ಮಾಡೋದಿಲ್ಲ ಅಂತ ಕಂಪನಿಗಳವ್ರಿಗೆ ಕನ್ಫರ್ಮ್ ಆದರೆ ಅವ್ರಿಗೇನು ರೋಗನ ಹೊರಗಡೆ ಏನು ಜನನ ಕರ್ಕೊಂಬರೋದಕ್ಕೆ ಮಾಡಿ ಕೊಡ್ತಾರೆ ನೌಕರಿನ. ಬಟ್ ಇಟ್ ಈಸ್ ಸ್ಟಿಲ್ ಟು ಬಿ ಡಿಬೇಟೆಡ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.